ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ. ಸೌಜನ್ಯ ಪ್ರಕರಣ ಮುಗಿದ ಅಧ್ಯಾಯ. ಅದರಲ್ಲಿ ಯಾವ ತನಿಖೆಗೂ ಅವಕಾಶನೇ ಇಲ್ಲ ಅಥವಾ ಬೇಕಾಗಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಸ್ವತಃ ಸರ್ಕಾರವೇ ಬಂದಿದ್ದ ಹೊತ್ತಿನಲ್ಲಿ ಕೇವಲ ಆ ಬುರುಡೆ ಹೊತ್ಕೊಂಡು ಬಂದಂತಹ ವ್ಯಕ್ತಿ ಮಾಡಿರುವ ಆರೋಪಗಳು, ಅಂದರೆ ಚಿನ್ನಯ್ಯ ಮಾಡಿರುವ ಆರೋಪಗಳು, ಹೆಣ ಹೂತಿರೋ ಪ್ರಕರಣಗಳನ್ನು ಮಾತ್ರ ತನಿಖೆ ಮಾಡೋದಕ್ಕೆ ನಾವು SIT ರಚನೆ ಮಾಡ್ತಿದ್ದೀವಿ, ಸೌಜನ್ಯಗೂ ಅದಕ್ಕೂ ಸಂಬಂಧನೇ ಇರಲ್ಲ ಅಂತ ಹೇಳಿದರು. ಆದರೆ ಸೌಜನ್ಯ ಪಟ್ಟು ಬಿಡಲಿಲ್ಲ. ಪಟ್ಟು ಬಿಡದೆ ನನ್ನದು ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ಸೌಜನ್ಯ ಸಮಾಚಾರ ಬೇಡ ಅಂದರೂ ಸಹ ಅಲ್ಲಿ ಮುನ್ನೆಲೆಗೆ ಬಂತು, ಚರ್ಚೆಗೆ ಬಂತು. ಯಾಕಂದರೆ ಚಿನ್ನಯ್ಯ ಬಾಯಲ್ಲೂ ಆ ಮಾತುಗಳು ಬಂತು. ಬೇರೆ ಒಬ್ಬ ಮಹಿಳೆಯೂ ದಿಢೀರಂತ ಪ್ರತ್ಯಕ್ಷ ಆಗಿ ನಾನು ಒಂದು ಸಾಕ್ಷಿ ಸೌಜನ್ಯನ ಕಿಡ್ನ್ಯಾಪ್ ಮಾಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅನ್ನೋ ರೀತಿಯಾದಂತಹ ಹೇಳಿಕೆಯನ್ನು SIT ಮುಂದೆ ಕೊಟ್ಟರು. ಅಲ್ಲಿಗೆ ಸೌಜನ್ಯ ಪ್ರಕರಣದಲ್ಲಿಯೂ ಸಹ SIT ಏನಾದರೂ ಒಂದಷ್ಟು ತನಿಖೆ ಮಾಡಲೇಬೇಕಾದ ಅನಿವಾರ್ಯತೆಗೆ ಬಿತ್ತು. ಅಧಿಕೃತವಾಗಿ ಸೌಜನ್ಯ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಿಲ್ಲ, ಆದರೆ ಅನಧಿಕೃತ ಅಂದರೆ ರಾಜ್ಯ ಸರ್ಕಾರ ಅವ್ರಿಗೆ ಹೇಳಿಲ್ಲ SITಗೆ ಸೌಜನ್ಯ ಪ್ರಕರಣವನ್ನು ಒಳಗೊಂಡಂತೆ ಮಾಡಿ ಅಂತ. ಆದರೂ ಮಾಡಲೇಬೇಕಾದ ಸನ್ನಿವೇಶ ಆಗಿದೆ. ಯಾಕಂದರೆ ಚಿನ್ನಯ್ಯ ಮೇಯ್ನು SIT ಪ್ರಕರಣಕ್ಕೆ ಮೇಯ್ನು ವ್ಯಕ್ತಿ. ಆ ವ್ಯಕ್ತಿಯ ಬಾಯಲ್ಲೂ ಬಂತಲ್ಲ ಸೌಜನ್ಯ ವಿಚಾರಗಳು, ಹಾಗಾಗಿ ಮಾಡಲೇಬೇಕಾಯಿತು. ಆ ಹಿನ್ನೆಲೆಯಲ್ಲಿ ದಿನ ಬೆಳಗಾದರೆ ಒಂದು ಹೈ ಡ್ರಾಮಾಗಳು ನಡೀತಾ ಇದೆ ಸೌಜನ್ಯ ಪ್ರಕರಣದಲ್ಲಿ. ಮತ್ತೆ ಇವತ್ತು ನಡೆದಿರುವಂತಹದ್ದು ಉದಯ್ ಕುಮಾರ್ ಜೈನ್ ಅನ್ನುವಂತಹ ವ್ಯಕ್ತಿ, ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ, ನಾನು ಬದುಕೋಕ್ಕೆ ಆಗಲ್ಲ, ನನಗೆ ದಯಾಮರಣ ಕೊಡಿ ಅಂತ ರಾಷ್ಟ್ರಪತಿಗಳಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾನೆ. ಸೊ ಯಾರೀ ಉದಯ್ ಕುಮಾರ್ ಜೈನ್ ಮತ್ತು ಆ ಅರ್ಜಿಯಲ್ಲಿ ಏನಿದೆ ಅದು ಒಂದಾದರೆ, ಇನ್ನೊಂದು ಕಡೆ ಜನಾರ್ದನ ರೆಡ್ಡಿ ಸ್ವಚ್ಛಂದ ರಾಜಕಾರಣಿ, ಕಳಂಕರಹಿತ ರಾಜಕಾರಣಿ, ಭ್ರಷ್ಟಾಚಾರ ರಹಿತ ರಾಜಕಾರಣಿ, ಸುಸಂಸ್ಕೃತ ರಾಜಕಾರಣಿ. ಆ ಮಹಾನುಭಾವ ಕೆಲವು ದಿನಗಳ ಹಿಂದೆ ಈ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಇದೊಂದು ಷಡ್ಯಂತ್ರ, ಈ ಷಡ್ಯಂತ್ರವನ್ನು ತಮಿಳುನಾಡಿನಲ್ಲಿ ಮಾಡಲಾಯಿತು. ಅಲ್ಲಿ ಇದರ ಮುಖ್ಯ ವ್ಯಕ್ತಿ ಅಂದರೆ ತಮಿಳುನಾಡಿನಲ್ಲಿ ಅಲ್ಲಿನ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ವಿರುದ್ಧ ಶಶಿಕಾಂತ್ ಸೆಂಥಿಲ್ ಈಗ ದೂರಲ್ಲ ಕೇಸ್ ಹಾಕಿದ್ದಾರೆ, ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ, ಕ್ರಿಮಿನಲ್ ಡೆಫಮೇಷನ್ ಕೇಸ್ ಹಾಕಿದ್ದಾರೆ. ಸೊ ಅದರ ಬಗ್ಗೆಯೂ ಸಹ ಒಂದಷ್ಟು ಚರ್ಚೆ ಮಾಡೋಣ. ಮೊದಲಿಗೆ ಈ ದಯಾಮರಣ, ನಾನು ಸಾಯಬೇಕು, ನನಗೊಂದು ಅವಕಾಶ ಕೊಡಿ, ನಾನು ಸಾಯಬೇಕು, ನಾನು ಸಾಯೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಈ ಉದಯ್ ಕುಮಾರ್ ಜೈನ್ ಅನ್ನುವಂಥವನು ಅರ್ಜಿ ಹಾಕಿದ್ದಾನಲ್ಲ ರಾಷ್ಟ್ರಪತಿಗಳಿಗೆ, ಅವನು ಯಾರು ಅನ್ನೋದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ವಿವರಿಸಿದ್ದೆ. ಆದರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವನೂ ಸಹ ನಮಗೆ ಅನುಮಾನ ಇರುವಂತಹ ವ್ಯಕ್ತಿ ಅಂತ ಸೌಜನ್ಯ ತಾಯಿ ಕುಸುಮಾವತಿ ಮೊದಲಿನಿಂದಲೂ ಹೇಳ್ಕೊಂಡು ಬರ್ತಿದ್ದಾರೆ. ಇವನ ಬಗ್ಗೆ ತನಿಖೆ ಆಗಬೇಕು, ಇವನು ಮತ್ತು ಇನ್ನಿಬ್ಬರು 3 ಜನರ ಮೇಲೆ ನನಗೆ ಅನುಮಾನ ಇದೆ, ಅವರು ಸಹ ಭಾಗಿಯಾಗಿರುವ ಸಾಧ್ಯತೆ ಇದೆ ನನ್ನ ಮಗಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಅಂತ ಸೌಜನ್ಯ ತಾಯಿ ಕುಸುಮಾವತಿ ಹೇಳ್ಕೊಂಡೇ ಬರ್ತಿದ್ದಾರೆ. ಆದರೆ ಇವರನ್ನು ಅಪರಾಧಿ ಅಥವಾ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲೇ ಇಲ್ಲ ಅಧಿಕೃತವಾಗಿ ಪೊಲೀಸರು. ಇವರು ಹೇಳ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ 3 ಜನ ನಮ್ಮನ್ನೇ ಎಲ್ಲ ರೀತಿ ತನಿಖೆ ಮಾಡಿದ್ರು, ರಕ್ತ ಪರೀಕ್ಷೆಗಳು ಮಾಡಿದ್ರು, ಏನೇನೋ ಪರೀಕ್ಷೆಗಳು ಮಾಡಿದ್ರು ಅಂತ. ಆದರೆ ಪೊಲೀಸರು ಕೋರ್ಟಿಗೆ ಸಲ್ಲಿಸಿರುವಂಥ ದಾಖಲೆಗಳ ಪ್ರಕಾರ ಇವರನ್ನು ಯಾವುದೇ ರೀತಿ ತನಿಖೆಯಲ್ಲಿ ಒಳಪಡಿಸಲಿಲ್ಲ. ಯಾಕಂದರೆ ಪ್ರೈಮಾ ಫೇಸಿ ಇವರ ವಿರುದ್ಧ ಯಾವುದೇ ರೀತಿಯಾದಂಥ ಆಧಾರಗಳು ಸಿಕ್ಕಿಲ್ಲ ಅಂತ. ಹಾಗಾದರೆ ಈಗ ಯಾಕೆ ಈ ದಯಾಮರಣದ ಕತೆ ಬಂತು ಅಂದರೆ, ಈಗ ಒಂದು ಮಹಿಳೆ ಮಂಡ್ಯದಿಂದ ಬಂದು ನಾನು ಆವತ್ತು ಸೌಜನ್ಯ ಕಿಡ್ನ್ಯಾಪನ್ನು ನೋಡಿದ್ದೆ, ಆ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿಗಳ ಚೆಹರೆಗಳು ಹೀಗಿತ್ತು, ಅದರಲ್ಲಿ ಒಬ್ಬ ಬಿಕ್ಕಳಿಸಿ ಮಾತಾಡ್ತಿದ್ದ, ಅವನು ಉದಯ್ ಕುಮಾರ್ ಜೈನ್ ಆಗಿರೋ ಸಾಧ್ಯತೆಗಳಿದೆ ಅನ್ನೋದು ಈಗ ಅನುಮಾನಗಳು. ಯಾಕಂದರೆ ಈ ಉದಯ್ ಕುಮಾರ್ ಜೈನು ಸಹ ಬಿಕ್ಕಳಿಸ್ತಾನೆ. ಹಾಗಾಗಿ ಈತನೇ ಆ ವ್ಯಕ್ತಿ ಇರ್ಬೋದು, ಆವತ್ತು ಆ ಮಹಿಳೆ ಹೇಳ್ತಿರುವಂತಹ ವ್ಯಕ್ತಿ ಅಂತ ಹೇಳಿ SITಗೆ ಏನು ಮಾಡಿದೆ, ಅವನನ್ನು ಸಹ ನೋಟಿಸ್ ಕೊಟ್ಟು ಕರ್ಸ್ಕೊಂಡಿದೆ. 2 ದಿನ ಡ್ರಿಲ್ ಮಾಡಿದ್ದಾರೆ, ಚೆನ್ನಾಗಿ ಡ್ರಿಲ್ ಮಾಡಿದ್ದಾರೆ. ಸೊ ಈಗ ಆ ಮಹಿಳೆ ನುಡಿದಿರುವಂತಹ ಸಾಕ್ಷಿ, ಈತನ ಬಿಕ್ಕಳಿಕೆ ಇದೆಲ್ಲವೂ ಮ್ಯಾಚ್ ಆಗ್ತಿದೆ. ಆ ಮಹಿಳೆ ಹೇಳ್ತಿರುವಂತಹ ಸಮಯ, ಸಂದರ್ಭ, ಜಾಗ ಎಲ್ಲವೂ ಸಹ ಮ್ಯಾಚ್ ಆಗ್ತಿದೆ. ಈಗ ಏನು ಮುಚ್ಚೆ ಹೋಗಿದೆ ಅನ್ನುವಂತಹ ಸೌಜನ್ಯ ಪ್ರಕರಣ ರಿಓಪನ್ ಆಗಿಬಿಟ್ರೆ ಇವನು ಪ್ರಮುಖ ಆರೋಪಿ ಆಗುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಿರೋದ್ರಿಂದ ಹೆದರ್ಕೊಂಡಿದ್ದಾನ, ಅಥವಾ ಇವನಿಗೆ ಬೇರೆ ಏನಾದರೂ ಭಯ ಇದೆಯಾ? ಸಾಯುವಂಥದ್ದಕ್ಕೆ ಅರ್ಜಿ ಹಾಕ್ತಾನೆ ಅಂತಂದರೆ ಯಾವ ಮಟ್ಟಕ್ಕೆ ಭಯಪಟ್ಟಿರ್ತಾನೆ? ಭಯಪಡಿಸ್ತಿರೋದು ಯಾರು? ಆ ದೊಡ್ಡ ಮನುಷ್ಯನ ಕುಟುಂಬದವರಿದ್ದಾರಾ?
ಈ ಎಲ್ಲ ಪ್ರಶ್ನೆಗಳು ಈಗ ಬರ್ತಾ ಇದ್ದಾವೆ. ಒಬ್ಬ ಮನುಷ್ಯ ನಾನು ಸಾಯಬೇಕು ಅಂತ ಅರ್ಜಿ ಹಾಕ್ತಾನೆ ಅಂತಂದರೆ ಆತ ಬಹಳ ಭಯಭೀತನಾಗಿದ್ದಾನೆ ಅಂತ ಅರ್ಥ. ಬಹಳ ಭಯಭೀತ ಸುಮ್ಮನೆ ಆಗಲ್ಲ. ಯಾವುದೋ ಒಂದು ದೊಡ್ಡ ಪ್ರೆಷರ್ ಇದ್ದರೆ ಮಾತ್ರ, ದೊಡ್ಡ ಜಾಗದಿಂದ ಪ್ರೆಷರ್ ಬಿದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಸಾಯುವಂತಹದ್ದಕ್ಕೆ ಮುಂದಾಗ್ತಾನೆ. ಈತನು ಸಹ ಆಗ್ತಿದ್ದಾನೆ. ಸೊ ಆ ಭಯ ಇದೆಯಾ, ಅಥವಾ ನಾನು ಆರೋಪಿ ಸ್ಥಾನಕ್ಕೆ ಹೋಗ್ಬಿಡ್ತೀನಿ, ಈಗ ನನ್ನ ಮುಂದಿನ ಬದುಕು ಹೇಗೆ ಅಂತ ಯೋಚನೆಯಲ್ಲಿ ಭಯಪಟ್ಟು ಆ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಅರ್ಜಿಯಲ್ಲಿ ಹೇಳ್ತಿದ್ದಾನೆ, ಪದೇ ಪದೇ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಲಾಗ್ತಿದೆ. SIT ಅವರು ಕರೆದು ತಾನೇ ವಿಚಾರಣೆ ನಡೆಸ್ತಿದ್ದಾರೆ. ನನ್ನ ಮಾನ ಹರಾಜಾಗ್ತಿದೆ, ಹಾಗಾಗಿ ನಾನು ಸಾಯೋದಕ್ಕೆ ಬಯಸ್ತೀನಿ ಅಂತ. ಅಷ್ಟಕ್ಕೆ ಯಾರೂ ಸಾಯೋದಿಲ್ಲ. ಸೊ ಇಲ್ಲಿ ನಮಗೆ ಎದ್ದಿರುವಂತಹ ದೊಡ್ಡ ಪ್ರಶ್ನೆ ಅಂದರೆ, ಯಾರ ಭಯಕ್ಕೆ? ಒಂದೋ ಯಾವುದೋ ದೊಡ್ಡ ಪವರ್, ದೊಡ್ಡ ವ್ಯಕ್ತಿ ಕಡೆಯಿಂದ ಒತ್ತಡ ಇರಬೇಕು, ನೀನೇನಾದರೂ ಬಾಯಿ ಬಿಟ್ಟರೆ ಮಗನೇ ಅಂತ, ಅಥವಾ ಇವನೇ ಏನಾದರೂ ತಪ್ಪು ಮಾಡಿರಬೇಕು, ನಾನು ಸಿಕ್ಕಾಕೊಳ್ತೀನಿ ಅನ್ನುವಂತಹ ಭಯ ಕಾಡ್ತಿರ್ಬೇಕು, ಅಥವಾ ಇದೆಲ್ಲ ನನ್ನ ಕೈಲಿ ಸಹಿಸೋಕ್ಕಾಗೋದಿಲ್ಲ, ನಾನೇನು ಮಾಡಿಲ್ಲ ಆದರೂ ಸಹ ನನ್ನನ್ನು ಹೀಗೆ ಪೀಡಿಸ್ತಿದ್ದಾರೆ, ನನಗೆ ಬದುಕೋದಕ್ಕೆ ಇಚ್ಛೆನೇ ಇಲ್ಲ, ಬಿಟ್ಬಿಡ್ರಿ, ನಾನು ಸತ್ತಾದರೂ ಹೋಗ್ತೀನಿ ಅಂತ. ಆ ರೀತಿನ ಕೊನೆಯ ಆಪ್ಷನ್ನು, ಕೊನೆಯದಾಗಿ ನಾನು ಹೇಳಿದ್ದು, ನಾನೇನೂ ಮಾಡಿಲ್ಲ ಆದರೂ ಸಹ ನಾನು ಹಿಂಸೆಗೆ ಒಳಪಡ್ತಾ ಇದ್ದೀನಿ, ಸತ್ತಾದರೂ ಹೋಗ್ತೀನಿ ಅನ್ನುವಂಥದ್ದಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಎರಡು ಹೇಳಿದ್ನಲ್ಲ ಮೊದಲಿಗೆ, ದೊಡ್ಡ ಜಾಗದಿಂದ ಒತ್ತಡ, ಇನ್ನೊಂದು ತಾನೇ ತಪ್ಪು ಮಾಡಿರುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋ ಹಾಗಿಲ್ಲ. ಅದು ತನಿಖೆಯಿಂದನೇ ಹೊರಗೆ ಬರಬೇಕು. ಹಾಗಾದರೆ ಸೌಜನ್ಯ ಮರು ತನಿಖೆ ಆಗಲೇಬೇಕೀಗ. ಹೇಗೆ ನೋಡಿದ್ರೂ ಸೌಜನ್ಯ ಮರು ತನಿಖೆ ಆಗಲೇಬೇಕು. ಅದು ಆಗುವ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ. ಇದು ಸೌಜನ್ಯ ಪ್ರಕರಣದ ಡೆವಲಪ್ಮೆಂಟ್. ಆದರೆ ಇನ್ನೊಂದು ಡೆವಲಪ್ಮೆಂಟ್ ಅಂದರೆ ಜನಾರ್ದನ ರೆಡ್ಡಿ. ನಾನು ಮೊದಲೇ ಹೇಳ್ದಂಗೆ ಅತ್ಯಂತ ಸುಸಂಸ್ಕೃತ, ಭ್ರಷ್ಟಾಚಾರ ರಹಿತ, ಕಳಂಕರಹಿತ, ಪ್ಯೂರೆಸ್ಟ್ ಪೊಲಿಟಿಷಿಯನ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಮಿಸ್ಟರ್ ಜನಾರ್ದನ ರೆಡ್ಡಿ, ಗಾಲಿ ಜನಾರ್ದನ ರೆಡ್ಡಿ. ಎಲ್ಲರೂ ಕೈ ಆಡಿಸ್ತವ್ರಲ್ಲ, ನಾನು ಬಾಯಿ ಆಡಿಸೋಣ ಅಂತ ಕೆಲವು ದಿನಗಳ ಹಿಂದೆ ಒಂದು ನಾನ್ಸೆನ್ಸ್ ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ? ಧರ್ಮಸ್ಥಳದ ವಿರುದ್ಧ ನಡೀತಾ ಇರೋದು ಷಡ್ಯಂತ್ರ, ಆ ಮುಸುಗುಧಾರಿ ವ್ಯಕ್ತಿಯೆಲ್ಲ ಷಡ್ಯಂತ್ರ, ಆತನನ್ನು ತಮಿಳುನಾಡಿನಲ್ಲಿ ತಯಾರು ಮಾಡಲಾಗಿದೆ. ಆ ತಯಾರು ಮಾಡುವಂತಹ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹದ್ದು ತಮಿಳುನಾಡಿನ MP ಸಂಸದರು, ಈ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂಥವರು ಶಶಿಕಾಂತ್ ಸೆಂಥಿಲ್ ಅವರು ಈ ಒಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಅವರು ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿ ಈ ಎಲ್ಲವನ್ನು ಸಹ ಮಾಡಿದ್ದಾರೆ. ಇದೆಲ್ಲದಕ್ಕೂ ರೂವಾರಿ ಅವರೇನೆ ಅಂತ ಒಂದು ಹೇಳಿಕೆಯನ್ನು ಜನಾರ್ದನ ರೆಡ್ಡಿ, ಮತ್ತೆ ಹೇಳ್ತೀನಿ, ಒನ್ ಆಫ್ ದ ಪ್ಯೂರೆಸ್ಟ್ ಪೊಲಿಟಿಷಿಯನ್ಸ್ ಆಫ್ ಇಂಡಿಯನ್ ಪಾಲಿಟಿಕ್ಸ್, ಕಳಂಕರಹಿತ, ಭ್ರಷ್ಟಾಚಾರ ರಹಿತ, ಸುಸಂಸ್ಕೃತ ಜನಾರ್ದನ ರೆಡ್ಡಿ ಆರೋಪ ಮಾಡಿದರು. ಅದರ ವಿರುದ್ಧ ಈಗ ತಿರುಗಿ ಬಿದ್ದಿರುವಂತಹ ಶಶಿಕಾಂತ್ ಸೆಂಥಿಲ್ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ನನ್ನ ಮಾನ ನಷ್ಟ ಆಗಿದೆ, ಕ್ರಿಮಿನಲ್ ಡೆಫಾಮೇಷನ್ ಕೇಸನ್ನು ಹಾಕಿದ್ದಾರೆ ಈಗ ಜನಾರ್ದನ ರೆಡ್ಡಿ ವಿರುದ್ಧ. ಇದನ್ನು ನಾನು ಬಿಡೋದಿಲ್ಲ, ಇದರಲ್ಲಿ ನಾನು ಹೋರಾಡ್ತೀನಿ, ಫೈಟ್ ಮಾಡ್ತೀನಿ ಅಂತ ಶಶಿಕಾಂತ್ ಸೆಂಥಿಲ್ ನಿರ್ಧರಿಸಿ ಈ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಸೊ ಇದೆರಡು ಪ್ರಕರಣಗಳು, ಇದೆರಡು ಡೆವಲಪ್ಮೆಂಟ್ಗಳು ಇವತ್ತು ದೊಡ್ಡ ಮಟ್ಟದಲ್ಲಾಗಿದೆ. ಒಂದು ಈ ದಯಾಮರಣ ಅನ್ನುವಂಥದ್ದು, ಯಾರ ಭಯಕ್ಕೆ ಅದಕ್ಕೆ ಉತ್ತರಗಳನ್ನು ತನಿಖೆ ಮೂಲಕನೇ ಕಂಡುಕೊಳ್ಬೇಕು, ಅಥವಾ ಡ್ರಾಮಾದ ಭಾಗ ಆಗಿರಬಹುದು. ಈ ಕಡೆ ಶಶಿಕಾಂತ್ ಸೆಂಥಿಲ್ ರೆಡ್ಡಿಯ ವಿರುದ್ಧ, ಜನಾರ್ದನ ರೆಡ್ಡಿಯ ವಿರುದ್ಧ ಪ್ರಕರಣ ದಾಖಲಿಸಿರೋದು, ಮಾನನಷ್ಟ ಮೊಕದ್ದಮೆ. ಸೊ ಇದೆರಡು ಇವತ್ತಿನ ಡೆವಲಪ್ಮೆಂಟ್ಸ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.